ರಾಜಣ್ಣಣ್ಣ, ನೀವು ಹೇಳ್ತಾ ಇದ್ರೆ ನನಗೂ ಕೂಡ ರೋಮಾಂಚನ ಆಗ್ತಾ ಇದೆ. ನೀವು ಮಾಡಿರ್ತಕ್ಕಂಥ ಈ ಒಂದು ಸೇವೆಗೆ ಪದ್ಮಶ್ರೀ ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ನಿಮಗೆ ರಾಜ್ಯಸಭಾದ ಸದಸ್ಯರನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಅಪೇಕ್ಷೆ. ಇಡೀ ಕರ್ನಾಟಕ ಮತ್ತು ದೇಶದ ಜನರ ಆಶೀರ್ವಾದದಿಂದ ಮುಂದೆ ಒಂದು ದಿನ ತಾವು ಖಂಡಿತವಾಗಿಯೂ ಕೂಡ ರಾಜ್ಯಸಭೆಯ ಸದಸ್ಯರಾಗ್ತೀರಿ. ಅದಕ್ಕಿಂತ ಮುಂಚಿತವಾಗಿ ತಾವು ಪದ್ಮಶ್ರೀ ಅವಾರ್ಡ್ ಸ್ವೀಕಾರ ಮಾಡಿದ ನಂತರ ಇಡೀ ರಾಜ್ಯದಿಂದ ಯಾವ ನಾಯಕರು, IAS ಇರ್ಬೋದು, IFS ಇರ್ಬೋದು, IPS ಇರ್ಬೋದು, ರಾಜಕೀಯ ನಾಯಕರು ಇರ್ಬೋದು, ಮಿನಿಸ್ಟ್ರಿಗಳಿರ್ಬೋದು, ಸ್ಟೇಟು ಸೆಂಟ್ರಲ್ ಮಿನಿಸ್ಟ್ರಿ, ಯಾವ ರೀತಿ ತಮಗೆ ಅಭಿನಂದನೆಯನ್ನು ಸಲ್ಲಿಸಿದ್ರಿ ನಮ್ಮ ಜೊತೆ ಸ್ವಲ್ಪ ಹಂಚ್ಕೊಳ್ತೀರಾ ರಾಜಣ್ಣ? ಆಯಿತು ಸರ್, ಆಯಿತು. ನನಗೆ ನನ್ನ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಸಂಸದರು, ಎಲ್ಲ ನನ್ನ ವಿಧಾನಸಭೆಯ ಸದಸ್ಯರುಗಳು ಆದಷ್ಟು ನನಗೆ ಮಾಡಿದ್ದಾರೆ ಎಲ್ಲರೂ. ಅದೆಲ್ಲ ನನ್ನ ಮೊಬೈಲ್ನಲ್ಲಿದೆ. ಮತ್ತು ಎರಡನೇದು, ದೂರದಿಂದ ಬರೋಕ್ಕಾಗದೇ ಇದ್ದಂಥವ್ರು ನಮ್ಮ ಕೇಂದ್ರ ಸಚಿವರುಗಳಲ್ಲಿ ಹಲವಾರು ಜನ ನನಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಅದ್ರ ಜೊತೆಗೆ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಭಾಷೆಯ ನನ್ನ ಸಾರ್ವಭೌಮತೆ ಮೆರೆದಿರ್ತಕ್ಕಂಥ ಭಾರತ ದೇಶದ ಪ್ರಜೆಗಳು ಭಾರತಕ್ಕೆ ಎಷ್ಟು ಗೌರವ ಕೊಟ್ಟಿದ್ದಾರೆ, ಅಷ್ಟೇ ಗೌರವನ ಈ ಪದ್ಮಶ್ರೀಗೆ ಕೊಟ್ಟಿರ್ತಕ್ಕಂಥದ್ದು ನನ್ನ ಸೌಭಾಗ್ಯ. ಈ ಸೌಭಾಗ್ಯಕ್ಕೆ ಕಾರಣ ನನ್ನ ಜನ್ಮ ಕೊಟ್ಟಂಥ ತಂದೆ ತಾಯಿಗಳ ಆಶೀರ್ವಾದ ಮತ್ತು ನನ್ನ ಎಲ್ಲ ಸಮಾಜದ ಎಲ್ಲ ವರ್ಗದ ಅಭಿಮಾನಿ ದೇವರುಗಳ ಒಂದು ಆಶೀರ್ವಾದ. ಇದು ಈ ಪ್ರಶಸ್ತಿ ಆಗಿದೆ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತೇನೆ. ಅಣ್ಣ, ಕೊನೆಯದಾಗಿ ನಿಮ್ಮ ವಾಟ್ ಈಸ್ ಯುವರ್ ಆಂಬಿಷನ್ ಇನ್ ಯುವರ್ ಲೈಫ್? ಈಗ ಪದ್ಮಶ್ರೀ ಆಯಿತು, ಇದಾದ ನಂತರ ನೀವು ಸಮಾಜಕ್ಕೆ ನಿಮ್ಮನ್ನು ನೀವು ಯಾವ ರೀತಿ ತೊಡಗಿಸ್ಕೊಳ್ತೀರಿ? ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ದಿ ಕನ್ಸ್ಟ್ರಕ್ಷನ್ ಆಫ್ ಎ ಬ್ಯೂಟಿಫುಲ್ ಸೊಸೈಟಿ? ನಿಮ್ಮ ಕಲ್ಪನೆ ಹೇಳೋಣ. ಅದೇನೆ, ನನಗೆ ಜೀವ ಕೊಟ್ಟಂಥವ್ರು ಸಮಾಜ ಸೇವೆಗೆ ನಾನು ಮಾಡಿದ್ದು ಅಲ್ಪ ಇತ್ತು. ಯಾವಾಗ 2013ರಲ್ಲಿ 2013ರಲ್ಲಿ ಸಿದ್ದರಾಮಯ್ಯ ಅನ್ನೋ ಮುಖ್ಯಮಂತ್ರಿಗಳು ಬಂದಾಗ ನನ್ನನ್ನು ಗುರುತಿಸಿ ಆ ಅಧಿನಿಯಮಕ್ಕೆ ಆಯುಕ್ತರನ್ನಾಗಿ ಮಾಡಿದ್ರು. ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡೋದಕ್ಕೆ ದಾರಿ ಮಾಡಿಕೊಟ್ರು. ಆ ದಾರಿ ಮಾಡಿಕೊಟ್ಟದ್ದು ನನಗೆ ಜೀವ ಕೊಟ್ಟಂತಾಗಿದೆ. ನನಗೆ ಜೀವ ಕೊಟ್ಟಿದ್ದಾರೆ. ಈ ಜೀವ ಕೊಟ್ಟಂಥ ಸಾಧನೆಯಲ್ಲಿ ಸಮಾಜ ಸೇವೆ ಮಾಡೋದಕ್ಕೆ ನಾನು ಒಂದು ಕೆಸರಿನಲ್ಲಿ ಅಡ್ಕೊಂಡಿದ್ದೆ. ಅದು ಕರ್ನಾಟಕ ಅನ್ನೋ ಒಂದು ಕೆಸರು. ಆ ಕೆಸರಿನಲ್ಲಿ ಅಡಗಿದ್ದಂಥ ಒಂದು ಮುತ್ತನ್ನು ತೆಗೆದು ನನಗೆ ಜೀವನ ಕೊಟ್ಟಂಥ ವ್ಯಕ್ತಿ ನರೇಂದ್ರ ಮೋದಿಜಿ. ಇವರು ನನಗೆ ಕರ್ನಾಟಕ ಜೀವ ಕೊಟ್ಟಿದೆ. ಪ್ರಧಾನಮಂತ್ರಿಯವರು ದೇಶ ನನಗೆ ಜೀವನ ಕೊಟ್ಟಿದೆ. ಜೀವನ ಬೇರೆ, ಜೀವ ಬೇರೆ. ಜೀವನ ಅಲ್ವಾ? ಹಾಗಾಗಿ ಇನ್ನೂ ನಾನು ಸಮಾಜ ಸೇವೆಯನ್ನು ಇನ್ನೂ ಹೆಚ್ಚು ಮಾಡೋದಕ್ಕೆ ಶಕ್ತಿ ಕೊಟ್ಟಿದ್ದಾರೆ ನನಗೆ. ಯಾಕೆಂದರೆ ಇವರು ನನಗೆ ಎಷ್ಟು ಕೊಡಬೇಕೋ ಅಷ್ಟು ತುಂಬಿದ್ದಾರೆ. ಯಾಕೆಂದರೆ ಇವರು ನನ್ನ ತಂದೆ ತಾಯಿಗಳಾದರೆ, ಇವರು ನನ್ನ ತಂದೆ ತಾಯಿ ಆದರೆ, ನನ್ನ ತಂದೆ ದೇಶದ ಪ್ರಧಾನಿ. ಅಲ್ಲ ರಾಜಣ್ಣ, ನೀವೊಂದು ಮಾತು ಹೇಳಿದರೆ ನನಗೂ ಕೂಡ ಪುಳಕಿತವಾಗ್ತಾ ಇದೆ. ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ತಾವು ನಿಜವಾಗ್ಲೂ ಕೂಡ ಕೆಸರಿನಲ್ಲಿರ್ತಕ್ಕಂಥ ಕಮಲವನ್ನು ಭಾರತ ಸರ್ಕಾರ ಮೋದಿಯವರು ಗುರುತಿಸಿ ಈ ಕೆಸರಿನಲ್ಲಿರ್ತಕ್ಕಂಥ ಕಮಲದ ಹೂವನ್ನು ಅರಳಿಸಿದಾರಲ್ಲ, ಆ ಕೀರ್ತಿ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತದೆ ಅಂತ ಹೇಳಿದ್ರಲ್ಲ, ಅದು ನಿಮ್ಮ ದೊಡ್ಡ ಗುಣ. ನಿಮಗೆ ಶುಭವಾಗಲಿ ರಾಜಣ್ಣಣ್ಣ. ನೀವು ಆರೋಗ್ಯ ಆಯುಷ್ಯ ನಿಮಗೆ ಚೆನ್ನಾಗಿರಲಿ. ಮುಂದಿನ ದಿನ ನೀವು ನಿಮ್ಮ ಕುಟುಂಬದ ಆಸ್ತಿ ಅಲ್ಲ, ನೀವು ಇಡೀ ಸಮಾಜದ ಆಸ್ತಿ, ದೇಶದ ಆಸ್ತಿ. ನಿಮಗೆ ಇನ್ನೂ ಶಕ್ತಿ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.